ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 24 ನವೆಂಬರ್ 2025. ಇಂದಿನ ಮುರಳಿ ಮಹಾವಾಕ್ಯಗಳು. मीठे बच्चे, तुम्हारा यह टाइम बहुत बहुत वैल्यूबल है, इसलिए इसे व्यर्थ मत गंवाओ. पात्र को देखकर ज्ञान दान करो. ಮಧುರ ಮಕ್ಕಳೇ, ತಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ. ಅದಕ್ಕಾಗಿ ಈ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡ. ಯಾರು ಪಾತ್ರರಿದ್ದಾರೆ ಅವರನ್ನು ನೋಡಿ ಜ್ಞಾನದಾನವನ್ನು ಮಾಡ್ರಿ ಅಂತ. ಸೊ ಬಾಬಾ ಹೇಳ್ತಾರೆ, ಸಂಗಮ್ ಯುಗದ ಸಮಯ ಡ್ರಾಮಾ ಅನುಸಾರ 1 ಸೆಕೆಂಡಿಗೆ ಪದಮದ ವ್ಯಾಲ್ಯೂ ಇದೆ. 1 ಸೆಕೆಂಡ್ ನಾವು ಆತ್ಮಸ್ಮೃತಿಯಲ್ಲಿ ಅಥವಾ ಪರಮಾತ್ಮನ ಸ್ಮೃತಿಯಲ್ಲಿ ಅಥವಾ ಈಶ್ವರೀಯ ಮನಸ ಸೇವೆಯೊಳಗೆ ಸಫಲ ಮಾಡಿಕೊಂಡ್ರೆ ಅದರ ರಿಟರ್ನ್ 21 ಜನ್ಮಗಳವರೆಗೆ ಇದೆ ಮತ್ತು ಪದಂ ಪ್ರಾಪ್ತಿಯಾಗುವಂಥದ್ದು. ಏಕಕ ಪದಂ ಗುಣ ಕೇವಲ ಅದು ಇದೇ ಸಮಯದೊಳಗೆ ಇರೋದ್ರಿಂದ 1 ಸೆಕೆಂಡು ಕೂಡ ವ್ಯರ್ಥವಾಗಿ ಕಳಿಬೇಡ್ರಿ ಅಂತಾರೆ ಬಾಬಾ. ಅದಲ್ಲದೆ ನೀವು ಇನ್ನೊಬ್ಬರಿಗೆ ಜ್ಞಾನದ ದಾನ ಮಾಡ್ತೀರಿ ಅಂದರೆ ಅವರು ಯೋಗ್ಯರು, ಪಾತ್ರರು ಅದಾರ, ಆ ಜ್ಞಾನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಚಾತ್ರಕ ಪಕ್ಷಿಯ ಹಾಗೆ ಬಹಳಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರಂತಂದ್ರೆ ಅವರು ಆ ಸತ್ಯ ಜ್ಞಾನವನ್ನು ತಿಳ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಂತಂದ್ರೆ ಅವರಿಗೆ ನೋಡಿ ಜ್ಞಾನ ಕೊಡ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಸಮಯ ವ್ಯರ್ಥವಾಗಿ ಹೋಗ್ತದೆ. ಅಂದರೆ ಜ್ಞಾನ ಕೊಡುವುದು ಕೂಡ ಬಾಬಾ ಹೇಳ್ತಾರೆ, ಹಾಗೇ ವ್ಯರ್ಥ ಮಾತಾಡಿ ವ್ಯರ್ಥ ಸಮಯ ಕಳೆಯೋದಂತೂ ಬಹಳ ದೂರದ ಮಾತು. ಜ್ಞಾನ ಹೇಳುವಾಗಲೂ ಕೂಡ ನಾವು ಯಾರಿಗೆ ಜ್ಞಾನವನ್ನು ದಾನ ಮಾಡ್ತಾ ಇದ್ದೀವಿ ಅವರು ಪಾತ್ರರಿಲ್ಲ ಅಂದ್ರೆ ಅದು ವ್ಯರ್ಥ ಖಾತೆಯಲ್ಲಿ ಜಮಾ ಅಂತಾರೆ ಬಾಬಾ. ಅಷ್ಟು ಸೂಕ್ಷ್ಮವಾದಂತಹ ಗಮನವನ್ನು ಕೊಡಬೇಕಾಗಿದೆ. ಯಾರಿಗೆ ಈ ಜ್ಞಾನವನ್ನು ಕೊಡಲಾಗ್ತಾ ಇದೆ ಅವರು ಎಷ್ಟು ಪಾತ್ರ ಯೋಗ್ಯ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಕೊಡ್ರಿ ಅಂತಾರೆ ಬಾಬಾ. ಪ್ರಶ್ನೆ, ಗುಣೋं की धारणा भी होती जाए और चलन भी सुधरती रहे, उसकी सहज विधि क्या है? ಗುಣಗಳ ಧಾರಣೆಯೂ ಆಗುತ್ತಿರಬೇಕು ಮತ್ತು ಸಹಜ ಚಲನೆಯೂ ಸುಧಾರಣೆ ಆಗಬೇಕು. ಅದರ ಯುಕ್ತಿ ಏನಾಗಿದೆ ಅಂದರೆ ಗುಣಗಳ ಧಾರಣೆಯೂ ಆಗಬೇಕು, ಚಲನೆಯೂ ಸುಧಾರಣೆ ಆಗಬೇಕು. ಸೊ ಇವೆರಡೂ ಒಟ್ಟಿಗೆ ನಡಿಬೇಕು ಅಂದರೆ ಅದಕ್ಕೆ ನಿಜವಾದ ಯುಕ್ತಿ ಯಾವುದು ಅಂತ ಕೇಳ್ತಾರೆ ಬಾಬಾ. ಉತ್ತರ, जो बाबा ने समझाया है वह दूसरों को समझाओ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಒಂದು ಜ್ಞಾನ ಧಾರಣೆ ನಮ್ಮಲ್ಲಿ ಬುದ್ಧಿಯಲ್ಲಿ ಸಹಜ ಧಾರಣೆ ಆಗಲಿಕ್ಕಾಗಿ, ಎರಡನೇದು ಚಲನೆಯಲ್ಲಿ ಕಾಣಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಬಾಬಾ ಏನನ್ನ ನಿಮಗೆ ಹೇಳಿದ್ದಾರೋ ತಿಳಿಸಿಕೊಟ್ಟಿದ್ದಾರೋ ಅದು ಬೇರೆಯವರಿಗೂ ಕೂಡ ತಿಳಿಸಿಕೊಡ್ರಿ. ज्ञान धन का दान करो तो गुणों की धारणा भी सहज होती जाएगी. ಎಷ್ಟೆಷ್ಟು ನೀವು ಜ್ಞಾನ ಧನದ ದಾನ ಮಾಡ್ತೀರಿ ಅಷ್ಟಷ್ಟು ಗುಣಗಳ ಒಂದು ಧಾರಣೆ ಸಹಜ ಆಗ್ತದೆ ಅಂತಾರೆ ಬಾಬಾ. ಚಲನ್ ಭಿ ಸುಧರ್ತಿ रहेगी. ಬಾಬಾ ಹೇಳ್ತಾರೆ, ಬಹಳ ಬಹಳ ಗುಹ್ಯವಾದಂತಹ ಮಾತು. ಲೌಕಿಕದಲ್ಲೂ ಕೂಡ ಅನೇಕರು ಹೇಳ್ತಾರೆ, ನನಗೆ ಮೊದಲು ಈ ವಿಷಯದೊಳಗೆ ಅಷ್ಟಕ್ಕಷ್ಟೇ BEd ಮಾಡುವಾಗ, MEd ಮಾಡುವಾಗ, MSc ಓದುವಾಗ ನನಗೆ ಅವಾಗವಾಗ ಕ್ಲಾಸ್ ಮಾಡಲಿಕ್ಕೂ ಕೂಡ ಹೆದರಿಕೆ ಬರ್ತಿತ್ತು. ಯಾವಾಗ ಮಕ್ಕಳಿಗೆ ಪಾಠ ಮಾಡ್ತಾ ಓದಿ ಪಾಠ ಮಾಡಿ ಅದಕ್ಕಾಗಿ ಪ್ರಿಪೇರ್ ಆಗಿ ಎಷ್ಟೆಷ್ಟು ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಹೋದ್ವಿ ಅಷ್ಟಷ್ಟು ನಮ್ಮೊಳಗದು ಭಾಳಷ್ಟು ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬರಲಿಕ್ಕೆ ಶುರುವಾಯಿತು. ಆ ಜ್ಞಾನ ಬಹಳ ಸರಳ ಆಗಿಬಿಡ್ತು ಅಂತ. ಹಾಗೇನೆ ಜ್ಞಾನ ಮಾರ್ಗದಲ್ಲಿ ಕೆಲವರು ತಿಳ್ಕೊತಾರೆ, ನಂಗೆ ಧಾರಣೆನೇ ಇಲ್ಲ, ನಾ ಹೆಂಗೆ ಜ್ಞಾನ ಹೇಳಿ, ಮೊದಲು ನನಗೆ ಪಕ್ಕಾ ಬರಬೇಕು, ಬಹಳ ಪರ್ಫೆಕ್ಟ್ ಆಗಬೇಕು, ಅವಾಗ ನಾವು ಇನ್ನೊಬ್ಬರಿಗೆ ಜ್ಞಾನ ಹೇಳಲಿಕ್ಕೆ ಸರಿ ಇರ್ತದ ಅಂತ. ಇದು ಕೂಡ ದೇಹಭಾನ. ಸ್ವಯಂ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನೀನು ಬಾಬಾ ತಿಳಿಸಿರುವಂತಹ ಕೊಟ್ಟಿರುವಂತಹ ಜ್ಞಾನ ಧನವನ್ನು ಅನ್ಯರಿಗೆ ನೀನು ಇಡೋದಿಲ್ವೋ ಆ ದಿವ್ಯ ಗುಣಗಳ ಧಾರಣೆ ನಿನ್ನಲ್ಲಾಗೋದಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಯಾವ ಗುಣಗಳನ್ನು, ಯಾವ ಜ್ಞಾನಧನವನ್ನು ನಾವು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀವಿ ಅದು ಮೊದಲು ಈ ಮನಸ್ಸು, ಈ ಬುದ್ಧಿ ಮೊದಲು ಟಚ್ ಆಗ್ತಾ ಇದೆ.
ಅಂದಮೇಲೆ ಕೊಡುವಾಗ ಈ ಮನಸ್ಸು ಬುದ್ಧಿಗೆ ಟಚ್ ಆಗೋದ್ರಿಂದ ಮೊದಲು ಸ್ವಯಂನಲ್ಲಿ ಧಾರಣೆ ಆಗ್ತದೆ, ನಂತರ ಅನ್ಯರಿಗೆ ಹೋಗಿ ಅದು ತಲುಪ್ತದ. ಚಲನೆಯೂ ಕೂಡ ಸುಧಾರಣೆ ಆಗ್ತದೆ. ಯಾಕಂದ್ರೆ ಇದು ಕಾನ್ಶಿಯಸ್ ಇರ್ತದ. ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀವಿ ಅಂತಂದ್ರ, ಬಾಬಾ ಇದಕ್ಕೆ ನಿಮಿತ್ತ ಮಾಡಿದಾರಂತಂದ್ರ ನಮ್ಮಲ್ಲೂ ಆ ಚಲನೆ ಸುಧಾರಿಸಿರ್ಬೇಕು ಅಂತ. जिनकी बुद्धि में यह नॉलेज नहीं रहती है, ज्ञान धन का दान नहीं करते, वह है मनहूस. ಯಾರ ಬುದ್ಧಿಯಲ್ಲಿ ಜ್ಞಾನ ಅಥವಾ ದಿವ್ಯ ಗುಣಗಳ ಧಾರಣೆ ಆಗ್ತಾ ಇಲ್ಲ, ಯಾರು ಸತ್ಯ ಜ್ಞಾನವನ್ನ, ಭಗವಂತನ ಜ್ಞಾನವನ್ನ ಇನ್ನೊಬ್ಬರಿಗೆ ದಾನ ಮಾಡೋದಿಲ್ವೋ ಅವರು ಜಿಪುಂಡ್ರು ಅಂತಾರೆ ಬಾಬಾ. ವಹ ಮುಫ್ತ್ ಅಪ್ನೆ ಕೋ ಘಾಟಾ ಡಾಲ್ತೆ ಹೇ. ಅವರು ಫ್ರೀಯಾಗಿ ತಮ್ಮ ಭಾಗ್ಯವನ್ನ ತಾವ ನುಕ್ಸಾನ್ ಮಾಡ್ಕೊಳ್ತಾರೆ, ತಮ್ಮ ಅದೃಷ್ಟವಕ್ಕ ತಾವ ಗೆರೆ ಎಳ್ಕೊಳ್ತಾರೆ. ಯಾವುದನ್ನ ಈ ಸಂಗಮ ಯುಗದಲ್ಲಿ ಜ್ಞಾನ ಧನದಿಂದ ಸರ್ವದರಿಂದ ಧನವಂತ, ಸ್ಥೂಲ ಧನದಿಂದಲೂ ಕೂಡ ಸಂಪನ್ನ ಆಗುವಂತ ಚಾನ್ಸ್ ಇದೆ, ಇದನ್ನ ಕಳ್ಕೊಂಡ್ಬಿಟ್ರು ಅಂತಂದ್ರೆ ಬಹಳಷ್ಟು ನುಕ್ಸಾನ್ ಮಾಡ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ನಾವು ಎಷ್ಟು ಸಾಧ್ಯ ಅಷ್ಟು ಎಷ್ಟೆಷ್ಟು ನಾವು ಇನ್ನೊಬ್ಬರಿಗೆ ಜ್ಞಾನ ಕೊಡ್ಲಿಕ್ಕೆ ಹೋಗ್ತೀವಿ, ಅದು ಆಟೋಮೆಟಿಕ್ ನಮ್ಮಲ್ಲಿಯೂ ಕೂಡ ಸ್ವಯಂನ ಬುದ್ಧಿಯಲ್ಲಿ ಧಾರಣೆ ಆಗಿನೇ ಕೂಡ ಇನ್ನೊಬ್ಬರ ಹತ್ರ ಹೋಗ್ತದೆ. ಇಂದಿನ ಮುರಳಿಯ ಮುಖ್ಯ ಸಾರ, ಕುಚ್ ಭಿ ಹೋತಾ ಹೇ ತೋ ಭಾವಿ ಸಮಜ್ ಶಾಂತ ರೆಹನಾ ಹೇ. ಏನೇ ಆಗ್ತದೆ ಅಂತಂದ್ರೆ ಭಾವಿ ಅಂತ ತಿಳ್ಕೊಂಡು ಶಾಂತವಾಗಿರಿ. ಅಂದ್ರೆ ಒಂದೇನೋ ಲಾಸ್ ಆಗ್ತದಂತಂದ್ರ ಯಾರ್ದೋ ಕಾರಣದಿಂದ ತಿಳ್ಕೊಟ್ರಿ ಹೀಗೆ ಆಗೋದಿತ್ತು ಅಂತ, ಹೀಗಾಗೋದಿತ್ತು ಅದಕ್ಕೆ ಆಗಿದೆ, ಅದಕ್ಕೆ ಭಾಳ ತಲೆ ಕೆಡ್ಸ್ಕೋಬೇಡ್ರಿ. ಏನೋ ಕಳ್ಕೋಬೇಕಾಗಿತ್ತು, ಕಳೆದು ಹೋಗಬೇಕಾಗಿದೆ, ಅದು ಹಾಗೆ ಆಗೋದಿದೆ, ಅದು ಕಳೆದೇ ಹೋಗಬೇಕಾಗಿದೆ, ಅದು ಇನ್ನೊಬ್ರಿಗೆ ಹೋಗಬೇಕಾಗಿದೆ. ಸೊ ಬಾಬಾ ಹೇಳ್ತಾರ, ಇದು ನಿಯತಿಯಲ್ಲಿ ನೂಂದಿದೆ. ಭಾವಿ ಅರ್ಥಾತ್ ಅದು ಆಗಲೇಬೇಕಾಗಿತ್ತು, ಆ ಘಟನೆ ಘಟಿಸ್ಲೇಬೇಕಾಗಿತ್ತು, ಅದಕ್ಕೆ ಘಟಿಸಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಟೆನ್ಷನ್ ಮಾಡ್ಕೋಬೇಡ್ರಿ. ಏನು ಕಳೆದು ಹೋಗಬೇಕಾಗಿದೆ, ಏನು ದೂರ ಆಗಬೇಕಾಗಿದೆ, ಏನು ನುಕ್ಸಾನ್ ಆಗಬೇಕಾಗಿದೆ, ಏನು ಒಡೆದು ಹೋಗಬೇಕಾಗಿದೆ, ಅಥವಾ ಏನೋ ಜಗಳ ಆಗೋದಿದೆ, ಅದು ಭಾವಿ ಇದೆ ಅಂತಾರೆ ಬಾಬಾ. ಆಗಿಯೇ ತೀರ್ತದದು, ಅದು ಹೋಗಿಯೇ ತೀರ್ತದ. ಅಂದಮೇಲೆ ಶಾಂತವಾಗಿರಿ. क्रोध नहीं करना है, जितना हो सके अपने आप को कंट्रोल करना है. ಕ್ರೋಧ ಮಾಡಬೇಡ್ರಿ, ಎಷ್ಟು ಸಾಧ್ಯ ಅಷ್ಟು ತಮಗೆ ಕಂಟ್ರೋಲ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಹಾಗಂತೂ ಕ್ರೋಧ ಅಂದರೆ ಬಹಳ ತನ್ನ ಒಂದು ನಿಯಂತ್ರಣವನ್ನು ಮೀರಿ ನಡವಳಿಕೆ ಏನಿರ್ತದೋ ಅದು ಕ್ರೋಧ. ಈಗಂತೂ ಬಹಳ ಜನರಿಗೆ ಜೋರಾಗಿ ಹೇಳೋದು ಕೂಡ ಕ್ರೋಧ ಅಂತ ತಿಳ್ಕೊತಾರೆ. ಆದರೆ ಹಾಗಲ್ಲ. ಬಾಬಾ ಹೇಳ್ತಾರೆ, ಒಂದು ವೇಳೆ ಮೈಂಡ್ ಒಳಗ ಅಥವಾ ರೋಲ್ ಒಳಗ ಕ್ರೋಧ ಇದೆ, ಕ್ರೋಧನೇ ಇದೆ, ಆ ಕ್ರೋಧ ಡ್ರಾಮಾ ಅನುಸಾರ ಮೊದಲೇ ನೂಂದಿದೆ, ಕ್ರೋಧ ಬರುವುದು ಕೂಡ ನೂಂದಿದೆ. ಬಾಬಾ ಅಂತಾರ, ನನಗೆ ಕ್ರೋಧ ಬಂತಲ್ಲ ಅಂತ ಅನ್ಕೋತೀಯಲ್ಲ, ಇದು ವಿಕರ್ಮ. ರೋಲಲ್ಲಿ ಕ್ರೋಧ ಇತ್ತು, ಮೊದಲೇ ನೂಂದಿತ್ತು, ರೋಲ್ನಲ್ಲಿ ಕ್ರೋಧ ಆಗ್ತಾ ಇರುವುದನ್ನ ನಾನು ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಬಾಬಾ ರೋಲ್ನಲ್ಲಿ ಇವತ್ತು ಕ್ರೋಧ ಕಾಣಿಸ್ಕೊಂತು, ಬಾಬಾ ರೋಲ್ ನಿಮ್ಮದು, ಕ್ರೋಧನೂ ನನಗೆ ಸಂಬಂಧ ಇಲ್ಲ, ಬಾಬಾ ನಿಮ್ಮದು ಅಂತ ಬಾಬರಿಗೆ ಅರ್ಪಣೆ ಮಾಡಿಬಿಡೋದು. ನಾ ಆತ್ಮ ಬಿಟ್ಟು ಮನ, ಬುದ್ಧಿ, ಸಂಸ್ಕಾರ ಮತ್ತು ಈ ರೋಲ್, ಕ್ಯಾರೆಕ್ಟರ್, ಅದರಲ್ಲಿರುವ ವಿಶೇಷತೆ, ಒಳ್ಳೆಯದು ಕೆಟ್ಟದ್ದು ಯಾವುದೂ ನಂದಲ್ಲ. ಒಳ್ಳೆಯದು ನಂದು, ಕೆಟ್ಟದ್ದು ಬಾಬಂದು ಹೀಗೂ ಅಲ್ಲ, ಎಲ್ಲವೂ ಬಾಬಾರವ್ರದ್ದಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಕ್ರೋಧ ನಂದಲ್ಲ, ಕ್ರೋಧ ನನ್ನೊಳಗೆ ನಡೀತಾ ಇಲ್ಲ, ಕ್ರೋಧ ರೋಲ್ ಒಳಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಕ್ರೋಧ ಮಾಡಬೇಡ. ಯುಕ್ತಿ ರಚ್ ಆಪ್ ಸಮಾನ್ ಬನಾನೆ ಕಿ ಕೋಶಿಶ್ ಕರ್ನಿ ಹೇ. ಯುಕ್ತಿ ರಚನೆ ಮಾಡಿ ಎಲ್ಲರನ್ನ ತನ್ನ ಸಮಾನ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಒಂದು ಯುಕ್ತಿ ಅಥವಾ ಪುರುಷಾರ್ಥವನ್ನು ಬೇರೆಯವರಿಗೂ ಮಾಡಿಸ್ಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಬಹುತ್ ಪ್ಯಾರ್ और ನಮ್ರತಾ ಸೇ ಬಾಬಾ ಕಾ ಪರಿಚಯ ಸಬ್ಕೋ ದೇನಾ ಹೇ. ಬಹಳಷ್ಟು ಪ್ರೀತಿ ಹಾಗೂ ನಮ್ರತೆಯಿಂದ ಬಾಬಾರವರ ಪರಿಚಯವನ್ನ ಎಲ್ಲರಿಗೂ ತಿಳಿಸಬೇಕಾಗಿದೆ. सबको यही मीठी मीठी बात सुनाओ कि बाबा कहते हैं अपने को आत्मा समझ मुझे याद करो. ಎಲ್ಲರಿಗೂ ಈ ಮಧುರ ಮಾತುಗಳನ್ನು ತಿಳಿಸ್ಕೊಡ್ರಿ, ಆತ್ಮ ಅಂತ ತಿಳ್ಕೊಂಡು ಬಾಬಾ ನೆನಪನ್ನ ಮಾಡ್ರಿ. ಇದೊಂದು ಸತ್ಯ, ಇದರಲ್ಲಿ ಲಾಜಿಕ್ ಇದೆ, ಇದರಲ್ಲಿ ಸತ್ಯ ಇದೆ, ಇದರಲ್ಲಿ ಪ್ರಾಪ್ತಿ ಇದೆ, ಇದರಲ್ಲಿ ಪ್ರಾರಬ್ಧ ಇದೆ. ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯನ್ನ
ನೆನಪು ಮಾಡೋದ್ರಲ್ಲಿ ಬಹಳ ಭಾಗ್ಯ ಇರೋದ್ರಿಂದ ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನು ತಿಳಿಸ್ರಿ. ಒಂದು ಸ್ಥೂಲ ರೂಪದಲ್ಲಿ ಶಬ್ದದ ಮೂಲಕ ತಿಳಿಸೋದು. ಎರಡನೇದು, ಬಾಬನ್ ಪರಿಚಯದಿಂದ ವಂಚಿತಾಗಿರುವುದು ನನ್ನ ಮನಸ್ಸಿನೊಳಗೆ ಇರುವಂತಹ ಅನೇಕ ವಿಚಾರಗಳು. ಅದಕ್ಕನೇ ಈ ವಿಚಾರ ಅಲದಾಡ್ತಿರ್ತದ, ಆಹಾಕಾರದಲ್ಲಿ ಹೋಗ್ತಿರ್ತದ, ಅಯ್ಯೋ ಅಂತಿರ್ತದ, ತ್ರಾಸ ಮಾಡ್ಕೊಳ್ತಾ ಇರ್ತವೆ. ಅನೇಕ ವಿಚಾರಗಳು ಅಟ್ಟಹಾಸದಲ್ಲಿ ಇರ್ತವೆ. ಮೊದಲು ಮನಸ್ಸಿನೊಳಗಿರುವಂತಹ ವಿಚಾರಗಳಿಗೆ ಸಂದೇಶ ಕೊಡಬೇಕಾಗಿದೆ. ಆತ್ಮ ಅಂತ ತಿಳಿದು ತಂದೆ ನೆನಪನ್ನ ಮಾಡ್ಬೇಕಂತ. ಯಾಕಂದ್ರೆ ಅದಕ್ಕ ಬಾಬಾ ಹೇಳ್ತಾರೆ, ಮೊದಲು ಮನ್ಮನಾಭವಗೊಳಿಸ್ರಿ, ಮನಸ್ಸನ್ನ ಬಾಬಾಗ ಅರ್ಪಣೆ ಮಾಡ್ರಿ. ಯಾಕಂದ್ರೆ ಈ ಮನಸ್ಸಿನ ಅನೇಕ ವಿಚಾರಗಳು ಕಲುಷಿತ ಆಗಿವೆ, ದೇವಭಾನಕ್ಕೆ ವಶೀಭೂತ ಆಗಿವೆ. ಅವುಗಳಿಗೆ ತಿಳಿಸ್ಬೇಕಾಗಿದೆ ನಾ ಆತ್ಮ, ನನ್ನ ತಂದೆ ನಿರಾಕಾರ ಪರಮಾತ್ಮ ಇದಾರನ್ನುವಂತ ಸಂದೇಶ ಕೊಡ್ರಿ. सबको यही मीठी मीठी बात सुनाओ कि यह बाबा कहते अपने को आत्मा समझ मुझे याद करो, इस देह से नष्ट मोह हो जाओ. ಬಾಬಾ ಹೇಳ್ತಾರೆ, ಇದೇನ್ ದೇಹ ಇದೆ ಇದೊಂದು ಡಾಲ್. ಈ ವಿಶ್ವ ನಾಟಕದಲ್ಲಿ ನಾ ಆತ್ಮ ಯಾವಾಗ ಈ ಜಗತ್ತಿಗೆ ಬಂದೆ, ನನ್ನ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಸಿಕ್ಕಿರುವಂತ ಪಂಚತತ್ವದ ಒಂದು ಪುತಳ, ಒಂದು ಗೊಂಬೆ ಇದು. ಬಾಬಾ ಅಂತಾರೆ, ಇದು ಗೊಂಬೆ ನಾನಲ್ಲ, ಇದು ಗೊಂಬೆ ನನ್ನದೂ ಅಲ್ಲ. ಡ್ರಾಮಾ ಡೈರೆಕ್ಟರ್ ಕೊಟ್ಟಿರುವಂತಹ ಒಂದು ಮಟೀರಿಯಲ್, ಇದೊಂದು ಸಾಮಾನು, ಇದೊಂದು ಯಂತ್ರ ಅಂದಮೇಲೆ ಬಾಬಾ ಹೇಳ್ತಾರ, ಮೊಟ್ಟ ಮೊದಲು ದೇಹದ ಮೇಲೆ ಏನು ಮೋಹ ಇದೆಯಲ್ಲ ಅದನ್ನು ನಷ್ಟ ಮಾಡ್ಕೋ. ಯಾಕಂದ್ರೆ ಮೊದಲನೇ ಮೋಹವೇ ನಮಗೆ ಸಂಕಲ್ಪಗಳ ಮೇಲೆ ಮತ್ತು ದೇಹದ ಮೇಲಿದೆ. ಅನೇಕರು ಹೀಗೆ ಹೇಳ್ತಾರೆ, ಇಲ್ಲ ನನಗೆ ಮೊಮ್ಮಕ್ಕಳ ಮೇಲೂ ಹಂಗೆ ಆಸಕ್ತಿ ಇಲ್ಲ, ಮಕ್ಕಳ ಮೇಲೂ ಆಸಕ್ತಿ ಇಲ್ಲ, ಎದ್ರ ಮೇಲೂ ಇಲ್ರಿ, ಉಣ್ಣು ತಿನ್ನೋದು ಉಡೋದು ಅಂತಾರೆ. ಅದಕ್ಕೆ ಆಸಕ್ತಿನೇ ಅನ್ನೋದಿಲ್ಲ. ಆಸಕ್ತಿ ಇರೋದು ಈ ದೇಹದ ಮೇಲೆ. ನನ್ನ ಸ್ಟೋರಿ, ನನ್ನ ದೇಹ, ನನ್ನ ಜೀವನ, ನನ್ನ ಆದರ್ಶ ಬದುಕು, ನನ್ನ ಜೀವನ ಇಷ್ಟು ಕಷ್ಟದ, ನನಗೆ ಹಿಂಗಾಯ್ತಲ್ಲ, ಇದಕ್ಕೇನಂತಾರೆ, ಇದೇ ಮೋಹ. ಅದಕ್ಕೆ ಬಾಬಾ ಅಂತಾರೆ, ದೇಹದ ಮೇಲಿನ ಮೋಹ ಮೊದಲು ನಷ್ಟ ಆಗಬೇಕು ಅಂತ. ಹೇಗೆ? ನಾ ದೇಹವೇ ಅಲ್ಲ, ದೇಹ ಡ್ರಾಮಾನುಸಾರ ಕೊಟ್ಟಿದೆ, ಮೋಹ ಹೋಗಿದೆಯೋ ಅಥವಾ ಮೋಹ ಭಾಳ ಇದೆ ಅನ್ನೋದು ಆರಾಮ್ ತಪ್ಪಿದಾಗ ಗೊತ್ತಾಗ್ತದೆ. ಯಾರಾದರೂ ದೇಹ ತ್ಯಾಗ ಮಾಡಿದಾಗ ಗೊತ್ತಾಗ್ತದೆ, ಇದಕ್ಕೆ ಎಷ್ಟು ನೋವಾಗ್ತದ, ಆರಾಮ್ ಯಾಕೆ ತಪ್ಪಿತ್ತು, ಹಿಂಗಾಯ್ತು, ನಾ ಎಷ್ಟೆಲ್ಲ ಸರಿಯಾಗಿ ಡಯಟ್ ಫಾಲೋ ಮಾಡ್ತಿದ್ದೆ, ನನಗೆ ಹಿಂಗಾಯ್ತಲ್ಲ ಅನ್ನೋದೇನಿದು, ದೇಹದ ಮೇಲೆ ಅಷ್ಟೊಂದು ಮೋಹ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ದೇಹದ ಮೇಲಿನ ಮೋಹವನ್ನ ತೆಗೆದು ಹಾಕ್ರಿ. ವರದಾನ್, ಹರ್ ಆತ್ಮಾ ಕೋ ಭಟಕನೆ ವ ಭಿಕಾರಿಪನ್ ಸೆ ಬಚಾನೆ ವಾಲೆ ನಿಷ್ಕಾಮ್ ರೆಹಮ್ದಿಲ್ ಭವ. ಪ್ರತಿಯೊಬ್ಬ ಆತ್ಮರಿಗೆ ಅಲೆದಾಡುವ ಅಥವಾ ಭಿಕ್ಷುಕತನದಿಂದ ಅವರನ್ನು ಮುಕ್ತ ಮಾಡುವಂತಹ ನಿಷ್ಕಾಮ ದಯಾ ಹೃದಯಗಳು ಆಗ್ರಿ. जो बच्चे निष्काम रहम दिल है, उनके रहम के संकल्प से अन्य आत्माओं को अपने रूहानी रूप व रूहानी रूह की मंजिल सेकंड में स्मृति में आ जाएगी. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನಿಷ್ಕಾಮ್ ಇದ್ದಾರೆ ಅಂದರೆ ಕರ್ತಾಪನದ ಭಾನದಿಂದ ಪರೆಯದಾರ, ಅಂದರೆ ನಾನು ಮಾಡಿದ್ದೆ, ಇದು ನಾನು ಮಾಡೀನಿ, ಇದು ನಮ್ಮಿಂದೇ ಆಗಿದ್ದು, ನಾವು ಭಾಳ ಕಷ್ಟಪಟ್ಟು ಮಾಡೀವಿ ನೋಡ್ರಿ, ನಾ ಕೋರ್ಸ್ ಕೊಟ್ಟಿ ನೋಡ್ರಿ, ಇದು ಕರ್ತಾಪನ್. ನಿಷ್ಕಾಮ್ ಅರ್ಥಾರ್ಥ ಬಾಬಾ ಮತ್ತು ಡ್ರಾಮಾ ಈ ರೋಲ್ನ ಮೂಲಕ ಮಾಡಿಸಿದಾರ. ರೋಲ್ ಬಾಬಂದು, ಈ ಡ್ರಾಮಾ ಬಾಬರ್ದು ರೋಲ್ನ ಮೂಲಕ ಬಾಬಾ ಮಾಡಿಸಿದಾರ. ಬಸ್ ನಾ ಆತ್ಮ ಇದರಲ್ಲಿ ಸಾಕ್ಷಿಯಾಗಿ ನೋಡ್ತಾ ಇದ್ದೆ. ಇದಕ್ಕಂತಾರ ನಿಷ್ಕಾಮ. ನಿಷ್ಕಾಮ ಹಾಗೂ ದಯಾಹೃದಯಿ. ದಯಾಹೃದಯಿ ಅಂದರೆ ನಾನು ಆತ್ಮ ನನ್ನ ಸತ್ಯವನ್ನ ಅರಿತು ಈ ದೇಹ ಅನ್ನುವಂಥ ಒಂದು ಗೊಂಬೆಯೊಳಗ ಅಥವಾ ದೇಹರೂಪಿ ಗೊಂಬೆಯ ಮೂಲಕ ಈ ಪಾತ್ರವನ್ನ, ಈ ಜಗತ್ತನ್ನು ನೋಡ್ತಾ ಇರುವಂತಹ ನಾನು ರಿಯಲ್ ಸೋಲ್ ಇದ್ದೀನಿ. ಇದು ದೇಹ ಡ್ರಾಮಾದ ಒಂದು ಗೊಂಬೆ ಇದೆ. ಈ ವಿಶ್ವ ನಾಟಕದಲ್ಲಿ ಅಥವಾ ನನ್ನ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ, ಆ ದೇಹದ ಒಳಗೊಂದು ಆತ್ಮ ಇದೆಯಲ್ಲ ಅದು ಸತ್ಯ. ಈ ದೇಹದ ಸ್ಟೋರಿ, ದೇಹದ ಜೀವನ ಏನಿದೆ ಇದು ಸತ್ಯ ಅಲ್ಲ, ಇದು ರಿಯಲ್ ಅಲ್ಲ. ಇದೇ ದಯಾಹೃದಯ ಆಗೋದು. ಸೊ ಯಾವ ಮಕ್ಕಳು ನಿಷ್ಕಾಮಿದ್ದಾರೆ, ದಯಾಹೃದಯಿ ಇದ್ದಾರೆ, ಅವರ ದಯೆಯ ಒಂದೊಂದು ಸಂಕಲ್ಪದಿಂದ ಅನ್ಯ ಆತ್ಮರಿಗೆ ಒಂದು ಆತ್ಮೀಯ ರೂಪದ ಅಥವಾ ರುಹಾನಿ ದಾರಿಯ ಆತ್ಮೀಯ ಒಂದು ಗುರಿ ಅಥವಾ ಆತ್ಮೀಯ ಒಂದು ನೆಲೆ ಅನುಭೂತಿ ಆಗ್ತದಂತಾರೆ ಬಾಬಾ. ಅವರಿಗೂ ಆ ಸ್ಮೃತಿ ಬರ್ತದೆ.
ತಿಳ್ಕೊಡ್ರಿ. ನಾವು ಬಹಳ ಕುಟ್ಟಿ ಕುಟ್ಟಿ ಇನ್ನೊಬ್ಬರಿಗೆ ಜ್ಞಾನ ಹೇಳೋದ್ರಿಂದ ಅವರಿಗೆ ಜ್ಞಾನ ತಿಳಿತದಂತೆ ಇಲ್ಲ. ನಾನು ನನ್ನ ನಿಷ್ಕಾಮ ಸೇವಾ, ಅದರಲ್ಲಿ ಏನು, ದಯಾಹೃದಯ ಆಗಿ, ನನ್ನ ಆತ್ಮ ಸತ್ಯದಲ್ಲಿ ಸ್ಥಿತ ಆಗಿ, ಆ ರೋಲ್ ಒಳಗೂ ಕೂಡ ಗುಪ್ತವಾಗಿರುವ ಆತ್ಮನನ್ನು ಯಾವಾಗ ನಾನು ನೋಡ್ತೀನಂತಂದ್ರೆ ಬಾಬಾ ಹೇಳ್ತಾರೆ ಏನಂತ, ಇದಾಗಿದೆ ಅವರಿಗೆ ಅವರ ಆತ್ಮದ ಸತ್ಯ ಸ್ಮೃತಿಯನ್ನು ತರಿಸೋದು. ಅಂದರೆ ನಾವೆಷ್ಟು ನನ್ನ ಸೈಲೆನ್ಸಲ್ಲಿ ಇರ್ತೀನಿ, ನನ್ನ ಸತ್ಯದ ಅನುಭವ ಮಾಡ್ತೀನಿ, ಇದರಿಂದ ಎದುರುಗಡೆಯಲ್ಲಿರುವಂತಹ ವ್ಯಕ್ತಿಯ ಸತ್ಯವನ್ನು ನಾನು ನೋಡ್ತೀನಿ, ಅವರಿಗೆ ಗುರಿ ಅನುಭವ ಆಗ್ತದ, ಆತ್ಮದ ಅನುಭವ ಆಗ್ತದ, ಆತ್ಮದ ಒಂದು ಸ್ಮೃತಿ ಬರ್ತದಂತೆ ಹೇಳ್ತಾರೆ ಬಾಬಾ. ಉನ್ಕೆ ರೆಹಮ್ ಕೆ ಸಂಕಲ್ಪ ಸೆ ಭಿಕಾರಿ ಕೋ ಸರ್ವ ಖಜಾನೋं की झलक दिखाई देगी. ಯಾರು ನಿಷ್ಕಾಮ ದಯಾ ಹೃದಯಿ ಮಕ್ಕಳಿದ್ದಾರೋ ಅವರ ಸಂಘದಲ್ಲಿ ಬಂದಿರುವಂಥ ಅನೇಕರು ಈ ರೀತಿ ಅನುಭವ ಮಾಡ್ತಾರ. ಬೇಡ್ಕೊಳ್ಳೋದ್ರಿಂದ, ಬೇಕು ಬೇಕು ಅನ್ನೋದ್ರಿಂದ ಅವರೂ ಕೂಡ ತಮ್ಮ ಭಾಗ್ಯದ ಹೊಳಪಿನ ಅನುಭವವನ್ನು ಮಾಡ್ತಾರೆ. ಅಂದರೆ ನಾ ಬೇಡ್ಕೊಳ್ಳಿಕ್ಕ ನಾ ರೋಲ್ ಅಲ್ಲ, ಕಮ್ಮಿ ರೋಲಲ್ಲಿದೆ, ನಾನು ಸಂಪೂರ್ಣ ಪರಿಪೂರ್ಣ ಸತ್ಯ ಬಾಪ್ ಸಮಾನ ಆತ್ಮ ಇದ್ದೀನಿ ಅಂದಮೇಲೆ ಇದು ಬೇಡುವುದು ಇದು ನನ್ನ ಧರ್ಮ ಅಲ್ಲ, ಬೇಡ್ತಾ ಇರೋದು ರೋಲ್, ನಾ ರೋಲ್ ಅಲ್ಲ ಅಂದಮೇಲೆ ನಾ ಸಂಪನ್ನ ಇದ್ದೀನಿ, ಸಂಪೂರ್ಣ ಇದ್ದೀನಿ ಅನ್ನುವಂಥ ಸತ್ಯ ಬೇರೆಯವರಿಗೂ ಕೂಡ ಅನುಭವ ಆಗ್ತದೆ. ಭಟಕ್ತಿ ಹುಯಿ ಆತ್ಮಾओं को मुक्ति या जीवन मुक्ति का किनारा या मंजिल सामने दिखाई देगी. ಅಲೆದಾಡುವಂತಹ, ಚೀರಾಡುವ, ಒದ್ದಾಡುವಂಥ ಆತ್ಮರಿಗೆ ಜೀವನ್ ಮುಕ್ತಿಯ ದಾರಿ ಕಾಣಿಸ್ತದ, ಒಂದು ದಡ ಕಾಣಿಸ್ತದ. ಓಹೋ, ಇಲ್ಲಿ ಜೀವನ್ ಮುಕ್ತಿ ಇದೆ, ಜೀವನ ಇದ್ರೂ ಕೂಡ ಒಂದು ಮುಕ್ತ ಸ್ಥಿತಿ ಅನುಭವ ಮಾಡಬಹುದು ಅನ್ನುವಂಥದ್ದು ಗುರಿ ಅವರಿಗೆ ಕಾಣಿಸ್ತದೆ. वे सर्व के दुख हरता सुख करता का पार्ट बजाएंगे. ನಿಷ್ಕಾಮ ದಯಾಹೃದಯಿ ಮಕ್ಕಳು ದುಃಖ ಹರ್ತ ಸುಖಕರ್ತ ಪಾತ್ರವನ್ನು ಅಭಿನಯ ಮಾಡ್ತಾರೆ. दुखी को सुखी करने की युक्ति या साधन सदा उनके पास जादू की चाबी के माफिक होगा. ದುಃಖಿ ಅಥವಾ ಸುಖಿಯಾಗಿರುವಂತಹ ಬಾಬಾ ಹೇಳ್ತಾರೆ, ದುಃಖಿಯನ್ನ ಸುಖಿ ಹಾಗೂ ಸಮಸ್ಯೆಯಿಂದ ನರಳುತ್ತಾ ಇರುವಂಥವರಿಗೆ ಸಮಾಧಾನ ಸ್ವರೂಪ, ಯುಕ್ತಿಯ ಒಂದು ಸಾಧನ ಸದಾ ಅವ್ರ ಹತ್ರ ಒಂದು ಜಾದುವಿನ ಥರ ಇರ್ತದೆ. ಈ ಜಾದುವಿನ ಕೆಲಸ ಮಾಡ್ತದ. ಜಾದುಗಾರ ಹೆಂಗೆ ಚಾವಿ ತೆಗೆದು ಒಂದು ದೊಡ್ಡ ವಿಶ್ವವನ್ನು ತೋರಿಸ್ತಾನೋ ಆ ರೀತಿ ಅವರಿಗೆ ಅನುಭೂತಿ ಆಗ್ತದೆ. ಯಾವಾಗ ಯಾವಾಗ ದಯಾ ಹೃದಯಿ ನಿಷ್ಕಾಮ ಒಂದು ಭಾವ ಇತ್ತು ಅಂತಂದರೆ ಎಲ್ಲರಿಗೂ ಈ ರೀತಿಯ ಸೇವೆ ಆ ಮಕ್ಕಳ ಮೂಲಕ ಆಗ್ತದೆ. ಸ್ಲೋಗನ್, सेवाधारी बन निस्वार्थ सेवा करो तो सेवा का मेवा मिलना ही है. ಅಂಡರ್ಲೈನ್. ಎಷ್ಟು ವಾಕ್ಯ ಚಿಕ್ಕದಿದೆಯೋ ಅಷ್ಟೇ ಮಹಾನ್ ಅರ್ಥವನ್ನು ಹೊಂದಿದೆ. ಎಷ್ಟು ನೀವು ಸೇವಾಧಾರಿಯಾಗಿ ನಿಸ್ವಾರ್ಥ ಸೇವಾ ಮಾಡ್ತೀರಿ ಅಂದರೆ ನಾನು ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ ಅಲ್ಲ, ಬಾಬಾ ರೋಲ್ನ ಮೂಲಕ ಈ ಸೇವೆ ಮಾಡಿಸ್ತಿದ್ದಾರೆ. ರೋಲು ಡ್ರಾಮಾದ್ದು, ಆ ಸೇವಾನೂ ಡ್ರಾಮಾದ್ದೇ, ಬಾಬಾಂದೇ. ನಾ ಕೇವಲ ಆತ್ಮ ಸಾಕ್ಷಿಯಾಗಿ ನೋಡ್ತೀನಿ ಅಂದಮೇಲೆ ಸೇವಾಧಾರಿಯಾಗಿ ನಿಸ್ವಾರ್ಥ ಸೇವಾ ಮಾಡ್ರಿ. ಸೇವೆಯ ಫಲ ಅವಶ್ಯ ಸಿಗ್ತದೆ. ಯಾರಿಗೆ? ಆತ್ಮನಿಗೂ ಯಾರಿಗೆ ಸಿಗ್ತದೆ? ಆತ್ಮನ ಮನಸ್ಸಿಗೆ ಸಿಗ್ತದೆ. ಯಾಕೆಂದರೆ ಆತ್ಮನ ಮನಸ್ಸು ಬಹಳ ಕಮ್ಜೋರ್ ಫೀಲ್ ಮಾಡ್ತಾ ಇದೆ, ಕಮ್ಮಿ ಅನುಭವ ಮಾಡ್ತಾ ಇದೆ. ಅದಕ್ಕಾಗಿ ಅದಕ್ಕೆ ನಾವು ಪೂರ್ಣ ಇದ್ದೀನಿ, ನಾನು ಆತ್ಮ ಇದ್ದೀನಿ ಎನ್ನುವಂಥ ಸತ್ಯ ಈ ಮನಸ್ಸಿಗೆ ಯಾವಾಗ ಆಗ್ತದೋ ಅವಾಗ ಆತ್ಮ ಸಂಪೂರ್ಣ ಕಂಪ್ಲೀಟ್ನ ಅನುಭವ ಮಾಡಿ ವಾಪಸ್ ಪರಮಧಾಮದ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತ ಇಶಾರೆ ಶರೀರಿ व ವಿದೇಹಿ ಸ್ಥಿತಿ का ಅಭ್ಯಾಸ बढ़ाओ. अंतिम ಸಮಯದಲ್ಲಿ प्रकृति के पांचों ही तत्व अच्छी तरह से हिलाने की कोशिश करेंगे. ಅಂತಿಮ ಸಮಯದಲ್ಲಿ ಪಂಚತತ್ವಗಳು ಕೂಡ ಈ ಜಗತ್ತನ್ನು, ಈ ಪಂಚತತ್ವಗಳು ಅಲಗಾಡುವ ಕಾರ್ಯ ಮಾಡ್ತವೆ. परंतु विदेही अवस्था की अभ्यासी आत्मा बिल्कुल ऐसा अचल अडोल पास विद ऑनर होगी जो सब बातों से पास हो जाएंगी. अंडरलाइन. ಯಾರು ವಿದೇಹಿ ಸ್ಥಿತಿ ಅಭ್ಯಾಸವನ್ನು ಮಾಡಿದಾರೋ, ದೇಹದಲ್ಲಿ ಇರ್ತಾ ದೇಹದಿಂದ ಪರಿಯಾಗಿರುವ ನಿರಾಕಾರಿ ತನ್ನ ಬಿಂದು ರೂಪದ ಮೂಲ ಸ್ಥಿತಿ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದಾರೋ, ಬಾಬಾ ಹೇಳ್ತಾರೆ ಈ ಒಂದು ಬಹಳ ಸಮಯದ ಅಭ್ಯಾಸ
ಬಿಲ್ಕುಲ್ ಅವ್ರನ್ನ ಈ ರೀತಿ ಮಾಡ್ತದಲ್ಲ ಅಚ್ಚಲ್ ಅಡೋಲ್ ಸ್ಥಿತಿ. ಅಂದ್ರೆ ತಿಳ್ಕೊಡ್ರಿ, ಇದು ಗೊಂಬೆ, ಈ ಗೊಂಬೆ ರೋಲ್, ಈ ರೋಲಲ್ಲಿ ಹಲ್ಚಲ್ಲಿದೆ, ರೋಲಲ್ಲಿ ಅಲಗಾಡೋದಿದೆ. ಒಂದ್ ವೇಳೆ ರೋಲ್ ನಾನಾ ಅಂತ ತಿಳ್ಕೊಂಡ್ಬಿಟ್ರೆ ನಾನು ಅಲಗಾಡ್ತೀನಿ. ಆಕ್ಚುಲಿ ನಾನು ಅಲಗಾಡೋದಿಲ್ಲ. ನಾನು ಅಂದ್ರೆ ಆತ್ಮ, ಮೂಲ ಆತ್ಮ. ನಾ ಆತ್ಮ ಅಲಗಾಡೋದಿಲ್ಲ, ನಾ ಆತ್ಮ ಬದಲಾಗೋದಿಲ್ಲ, ನಾ ಆತ್ಮ ವಿಚಾರನೂ ಮಾಡೋದಿಲ್ಲ, ಕರ್ಮನೂ ಮಾಡೋದಿಲ್ಲ. ಕೇವಲ ಸಾಕ್ಷಿಯಾಗಿ ಈ ದೃಶ್ಯಗಳನ್ನ ನೋಡ್ತೀನಿ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾರಿಗೆ ಈ ಅಭ್ಯಾಸ ಇದೆ ಅಂಥವರು ಮುಂದೊಂದಿನ ಬಹಳ ಈ ನಾಟಕದಲ್ಲಿ ಪಂಚತತ್ವಗಳು ಅಲಗಾಡಿಸುವ ಕೆಲಸ ಮಾಡ್ತವ, ಈ ದೇಹನೂ ಅಲಗಾಡ್ತದೆ. ಆದರೆ ಆತ್ಮ ಅಲಗಾಡೋದಿಲ್ಲ, ಆತ್ಮನ ಮನಸ್ಸು ಕೂಡ ಅಲಗಾಡೋದಿಲ್ಲ. ಪಾಸ್ ವಿದ್ ಆನರ್ ಆಗಿಬಿಡ್ತಾರೆ. ಓ ಸಬ್ ಬಾತೋ ಸೆ ಪಾಸ್ ಹೋ ಜಾಯೆಂಗೆ. ಯಾರು ಅಶರೀರಿಪನದ ಅಭ್ಯಾಸವನ್ನ ಮಾಡ್ತಾ ಬಂದಿದ್ದಾರೋ ಅಂತಿಮ ಪರೀಕ್ಷೆಯಲ್ಲೂ ಕೂಡ ಎಷ್ಟೇ ಹಲ್ಚಲಲ್ಲೂ ಕೂಡ ಅವರು ಸ್ಥಿರವಾಗಿರ್ತಾರೆ. ಲೇಕಿನ್ ವಹ ಬ್ರಹ್ಮ ಬಾಬಾ ಕೆ ಸಮಾನ್ ಪಾಸ್ ವಿದ್ ಆನರ್ ಕ ಸಬೂತ್ ದೇಗಿ. ಬ್ರಹ್ಮ ಬಾಬರ ಸಮಾನ ಪಾಸ್ ವಿದ್ ಆನರ್ ಆಗಿರುವ ಒಂದು ಪ್ರೂಫ್ ಕೊಡ್ತಾರೆ. इसके लिए समय निकाल कर प्रकृति के पांचों तत्वों की सेवा करते ಶುಭ ಭಾವನಾ ಕಿ ಸಕಾಶ ದೇತೆ ರಹೋ. ಅಂಡರ್ಲೈನ್. ಮಕ್ಕಳೇ, ಇಂಥ ಒಂದು ಸ್ಥಿತಿ, ಪಂಚತತ್ವಗಳು ಅಲಗಾಡಿದ್ರೂ, ಏನೆಲ್ಲ ಬಿರುಗಾಳಿ ರೋಲೊಳಗೆ ಏನೇ ಆದರೂ ಕೂಡ ನಾನು ಅಲಗಾಡಬಾರ್ದು ಅಂದರೆ ಬಾಬಾ ಹೇಳ್ತಾರ, ಸಮಯ ತೆಗೆದು ಪ್ರಕೃತಿಯ ಪಂಚತತ್ವಗಳ ಸೇವೆ ಮಾಡ್ರಿ. ಪಂಚತತ್ವಗಳ ಸೇವೆ ಮಾಡ್ರಿ ಅಂದರೆ ನಾನು ಆತ್ಮ ಪಂಚತತ್ವಕ್ಕೆ ಕೊಡ್ತಾ ಇದ್ದೀನಿ ಸಕಾಶ ಅಂತ ಅಲ್ಲ. ನಾ ಆತ್ಮ ಈ ಪಂಚತತ್ವದಿಂದಲೂ ಪರೇ ಮಾಲಿಕ್ಕಿದ್ದೇನೆ, ಪಂಚತತ್ವದ ಒಂದು ರಚಯಿತ ನಾನಿದ್ದೀನಿ ಅನ್ನುವ ಸ್ಮೃತಿಯಿಂದ ಯಾವಾಗ ನಾ ಎಷ್ಟೆಷ್ಟು ಈ ಪಂಚತತ್ವದ ದೇಹದಿಂದ ಪರ್ಯಾದಂಥ ಅಭ್ಯಾಸ ಮಾಡ್ತೀನಿ, ಅಷ್ಟಷ್ಟು ಈ ಪಂಚತತ್ವಗಳಿಗೆ ಆಟೋಮೆಟಿಕ್ ಸಕಾಶ ಸಿಗ್ತದೆ. ತಮ್ಮ ಶುಭ ಭಾವನೆ ಸಕಾಶ ಎಷ್ಟು ಕೊಡ್ತೀರಿ ಆತ್ಮರಿಗಾಗಿ, ಅಷ್ಟಷ್ಟು ಬಾಬಾ ಹೇಳ್ತಾರೆ ಇದರಿಂದ ನೀವು ಈ ಥರ ಪಾಸ್ ವಿದ್ ಆನರ್ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯ ಅಷ್ಟು ಅಶರೀರಿಯಾಗುವ ಅಭ್ಯಾಸವನ್ನ ಮಾಡಿರದೆ, ಎಷ್ಟು ಸಾಧ್ಯ ಅಷ್ಟು ವಿಸ್ತಾರದಲ್ಲಿ ಹೋಗುವ, ಹೆಚ್ಚು ಮಾತನಾಡುವ, ಹೆಚ್ಚು ವಿಚಾರ ಮಾಡುವ, ಹೆಚ್ಚು ಎಲ್ಲರನ್ನ ಹಚ್ಕೊಳ್ಳುವಂಥ ಕೆಲಸ ಏನಿದೆಯಲ್ಲ, ಬಾಬಾ ಅಂತಾರೆ ಇದನ್ನ ಸಮೇಟಿಸ್ಕೊಡ್ರಿ ಎಲ್ಲದರಿಂದ ಪರೆಯಾಗಿ. ಯಾಕಂದ್ರೆ ಇದೆಲ್ಲ ನಡೀತಾ ಇರೋದು ಡ್ರಾಮಾದೊಳಗೆ. ಈಗ ನನ್ನ ಉದ್ದೇಶ ಡ್ರಾಮಾದಿಂದ ಪರೆ ಅಂದಮೇಲೆ ಪ್ರಕೃತಿನೂ ನಾನಲ್ಲ, ದೇಹ ನಾನಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ ಎನ್ನುವಂಥ ಅಭ್ಯಾಸದ ಮೂಲಕ ಎಷ್ಟು ಆಶ್ಚರ್ಯವೇ ಆಗ್ತೀರಿ. ಅವಾಗ ಈ ಜಗತ್ತಿನಲ್ಲಿ 5 ತತ್ವ ಅಲಗಾಡಿದರೂ ಕೂಡ ನೀವು ಅಲಗಾಡೋದಿಲ್ಲ, ಅದರ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ ಅಂತಾರೆ ಬಾಬಾ. ಓಂ ಶಾಂತಿ.